ಒಂದು ಸಣ್ಣ ಗ್ಯಾರೇಜಲ್ಲಿ ಶುರುವಾದಂಥ ಕಂಪನಿ ಒಂದ್ಸತಿ ಆಲ್ಮೋಸ್ಟ್ ಮುಚ್ಚೋಗುವಂಥ ಪರಿಸ್ಥಿತಿಗೆ ಬಂದಿರುತ್ತೆ. ಆದರೆ ಇಂದು ಅದು ಜಗತ್ತಿನ ಅತ್ಯಂತ ಪವರ್ಫುಲ್ ಕಂಪನಿಗಳಲ್ಲಿ ಒಂದಾಗಿದೆ. ಜನರು ಆ್ಯಪಲ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಲ್ಲ, ಅದನ್ನು ಆ್ಯಕ್ಚುಲಿ ಒಂದು ಸ್ಟೇಟಸ್ ಅಥವಾ ಒಂದು ಸ್ಟ್ಯಾಂಡರ್ಡ್ಸ್ಗೋಸ್ಕರ ಬೈ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಕಿಡ್ನಿನೇ ಮಾರ್ತಾನೆ ಅನ್ನೋಂಥ ಜೋಕ್ಸ್, ಮೀಮ್ಸ್ಗಳು ಐಫೋನ್ ಮೇಲೆ ಬಂದಿದೆ. ಬಟ್ ಒಂದೇ ಪ್ರಶ್ನೆ, ಯಾಕೆ ಜನರು ಆ್ಯಪಲ್ ಮೇಲೆ ಇಷ್ಟೊಂದು ಕ್ರೇಜ್ನ ಇಟ್ಕೊಂಡಿದ್ದಾರೆ? ಆ್ಯಪಲ್ನ ನಿಜವಾದಂತಹ ಸೀಕ್ರೆಟ್ ಸ್ಟ್ರಾಟಜಿ ಆದರೂ ಏನು? ಸ್ಟೀವ್ ಜಾಬ್ಸ್ನ ಕಂಪ್ನಿಯಿಂದ ಹೊರಗಾಕಿದ ಮೇಲೆ ಯಾವ ರೀತಿ ಅವರು ಕಮ್ ಬ್ಯಾಕ್ ಮಾಡ್ತಾರೆ? ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಆ್ಯಪಲ್ನ ಕಂಪ್ಲೀಟ್ ಸ್ಟೋರಿ ತಿಳ್ಕೊಳ್ಳೋಣ. ಅದರ ರೈಸ್, ಡೌನ್ಫಾಲ್, ಯಾವ ರೀತಿಯಾಗಿ ಕಮ್ ಬ್ಯಾಕ್ ಮಾಡಿದರು, ಅದರ ಮಾರ್ಕೆಟಿಂಗ್ ಸೈಕಾಲಜೀಸ್ ಏನು, ಮತ್ತು ಜಗತ್ತನ್ನೇ ಬದಲಾಯಿಸಿದ ಅವರ ಸೀಕ್ರೆಟ್ ಸ್ಟ್ರಾಟಜಿ ಬಗ್ಗೆ ಕಂಪ್ಲೀಟ್ ವಿಡಿಯೋ ಇರುತ್ತೆ. 1976 ಆ ಟೈಮಲ್ಲಿ ಕಂಪ್ಯೂಟರ್ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತೇ ಇರಲಿಲ್ಲ. ಕಂಪ್ಯೂಟರ್ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇರೋಂಥ ಮೆಷಿನ್ಸ್ಗಳು ಮಾತ್ರ ಅಂತ ಅಂದ್ಕೊಂಡಿರ್ತಾರೆ. ಆ ಟೈಮಲ್ಲಿ ಇಬ್ಬರು ಯುವಕರು ಒಂದು ಕ್ರೇಜಿ ಐಡಿಯಾದೊಂದಿಗೆ ಬರ್ತಾರೆ. ಆ ಇಬ್ಬರು ಯುವಕರು ಯಾರು ಗೊತ್ತಾ? ಸ್ಟೀವ್ ಜಾಬ್ಸ್ ಮತ್ತು ಸ್ಟೀವ್ ವುಜ್ನೈಕ್. ಇವರಿಬ್ಬರು ಆ್ಯಕ್ಚುಲಿ ಫ್ರೆಂಡ್ಸ್. ಸ್ಟೀವ್ ವುಜ್ನೈಕ್ ಒಬ್ಬ ಬ್ರಿಲಿಯಂಟ್ ಇಂಜಿನಿಯರ್, ಆದರೆ ಸ್ಟೀವ್ ಜಾಬ್ಸ್ ಅವರು ವಿಷನರಿ. ಅಂದರೆ ಅವರಿಗೆ ಟೆಕ್ನಾಲಜಿ ಬಗ್ಗೆ ಮಾತ್ರ ಅಲ್ಲ, ಜನರ ಸೈಕಾಲಜಿ ಮತ್ತು ಅವರು ಯಾವ ರೀತಿ ತಿಳ್ಕೊಳ್ತಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಿತ್ತು. ವುಜ್ನೈಕ್ ಒಂದು ಸಿಂಪಲ್ ಕಂಪ್ಯೂಟರ್ನ ಬಿಲ್ಡ್ ಮಾಡ್ತಾರೆ. ಅದಕ್ಕೆ ಆ್ಯಪಲ್ 1 ಅನ್ನೋಂಥ ಹೆಸರನ್ನ ಕೊಡ್ತಾರೆ. ಅವರು ಈ ಕಂಪ್ಯೂಟರ್ನ ಸ್ಟೀವ್ ಜಾಬ್ಸ್ ಅವರ ಪೇರೆಂಟ್ಸ್ ಗ್ಯಾರೇಜಲ್ಲಿ ಸೆಟಪ್ ಮಾಡ್ಕೊಂಡಿರ್ತಾರೆ. ಇಲ್ಲಿಂದಾನೇ ಆ್ಯಪಲ್ನ ಜರ್ನಿ ಶುರುವಾಗುತ್ತೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಆ್ಯಪಲ್ ಸಕ್ಸಸ್ಗೆ ಕಾರಣ ಟೆಕ್ನಾಲಜಿ ಮಾತ್ರ ಅಲ್ಲ, ಅವರ ಮೊದಲ ಸೀಕ್ರೆಟ್ ಸ್ಟ್ರಾಟಜಿ ಏನು ಗೊತ್ತಾ? ಕಾಂಪ್ಲೆಕ್ಸ್ ಟೆಕ್ನಾಲಜಿನ ಸಿಂಪಲ್ ಆಗಿ ಮಾಡೋದು. ಅಂದರೆ ಆ ಟೈಮಲ್ಲಿ ಕಂಪ್ಯೂಟರ್ಸ್ ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಆದರೆ ಆ್ಯಪಲ್ ನಾರ್ಮಲ್ ಜನರಿಗೆ ಈಸಿಯಾಗಿ ಯೂಸ್ ಮಾಡೋ ಹಾಗೆ ಬಿಲ್ಡ್ ಮಾಡ್ತಾರೆ. ಅದಾದಮೇಲೆ ಆ್ಯಪಲ್ ಲಾಂಚ್ ಮಾಡ್ತಾರೆ. ನೇಮ್ ಆ್ಯಪಲ್ 2 ಆರ್ ಆ್ಯಪಲ್ 2. ಇದೇ ಆ್ಯಪಲ್ನ ಮೊದಲ ದೊಡ್ಡ ಸಕ್ಸಸ್. ಈ ಕಂಪ್ಯೂಟರ್ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಈವನ್ ಯೂಸ್ ಮಾಡೋದು ಕೂಡ ತುಂಬಾ ಈಸಿ ಆಗಿರುತ್ತೆ. ಫಸ್ಟ್ ಟೈಮ್ ನಾರ್ಮಲ್ ಜನರು ಕಂಪ್ಯೂಟರ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದನೇ ಆ್ಯಪಲ್ ನಿಧಾನವಾಗಿ ಫೇಮಸ್ ಆಗ್ತಾ ಬರುತ್ತೆ. ಕಂಪನಿ ಮಿಲಿಯನ್ಸಲ್ಲಿ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. 1980 ಆ್ಯಪಲ್ ಸ್ಟಾಕ್ ಮಾರ್ಕೆಟ್ಗೆ ಕೂಡ ಬರುತ್ತೆ. ಸ್ಟೀವ್ ಜಾಬ್ಸ್ ಅದಾದಮೇಲೆ ಮಿಲಿಯನಿಯರ್ ಆಗ್ತಾರೆ. ಆದರೆ ಆ್ಯಪಲ್ ಇನ್ನೊಂದು ದೊಡ್ಡ ರೆವಲ್ಯೂಷನ್ಗೆ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇರುತ್ತೆ. 1984 ಆ್ಯಪಲ್ ಫಸ್ಟ್ ಮ್ಯಾಕಿಂಟಾಶ್ನ ಲಾಂಚ್ ಮಾಡುತ್ತೆ. ಇದು ಪ್ರಪಂಚಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾಕೆಂದರೆ ಅದರಲ್ಲಿ ಮೌಸ್, ಗ್ರಾಫಿಕ್ಸ್ ಆ್ಯಂಡ್ ಸಿಂಪಲ್ ಇಂಟರ್ಫೇಸ್ ಜೊತೆಗೆ ಲಾಂಚ್ ಆಗುತ್ತೆ. ಇದು ನಮಗೆ ಇವಾಗ ಕಾಮನ್ ಅನಿಸುತ್ತೆ, ಆದರೆ ಆ ಟೈಮಲ್ಲಿ ಇದು ಫ್ಯೂಚರ್ ಥರ ಕಾಣಿಸ್ತಾ ಇತ್ತು. ಇಲ್ಲಿ ಆ್ಯಪಲ್ ಮಾಡಿದ್ದು ಟೆಕ್ನಾಲಜಿ ರೆವಲ್ಯೂಷನ್ ಮಾತ್ರ ಅಲ್ಲ, ಮಾರ್ಕೆಟಿಂಗ್ ರೆವಲ್ಯೂಷನ್ ಕೂಡ. ಆ್ಯಪಲ್ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ನ ರಿಲೀಸ್ ಮಾಡ್ತಾರೆ. ಯಾವಾಗ ಅಂದರೆ 1984. ನೀವು ಅಬ್ಸರ್ವ್ ಮಾಡಿದರೆ ಆ್ಯಪಲ್ ಪ್ರಾಡಕ್ಟ್ನ ಸೆಲ್ ಮಾಡಲ್ಲ, ಅವರು ಒಂದು ಎಮೋಷನ್ನ ಸೆಲ್ ಮಾಡ್ತಾರೆ. ಫ್ರೀಡಮ್, ಕ್ರಿಯೇಟಿವಿಟಿ ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್ಸ್ ಜೊತೆಗೆ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ. ಇದು ಆ್ಯಪಲ್ನ ಎರಡನೇ ಸೀಕ್ರೆಟ್ ಸ್ಟ್ರಾಟಜಿ. ಸೊ ಜನರು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಲ್ಲ, ಅವರ ಫೀಲಿಂಗ್ಸ್ನ ಪರ್ಚೇಸ್ ಮಾಡ್ತಾರೆ. ಇವತ್ತಿಗೂ ಕೂಡ ನೀವು ಆ್ಯಪಲ್ನ ಆ್ಯಡ್ಸ್ ನೋಡಿದ್ರೆ ಅವರು ಹೆಚ್ಚಾಗಿ ರ್ಯಾಮ್ ಅಥವಾ ಪ್ರೊಸೆಸರ್ ಬಗ್ಗೆ ಮಾತಾಡಲ್ಲ. ದಟ್ಸ್ ವೈ ವಿ ಕ್ಯಾನ್ ಸೇ ಆ್ಯಪಲ್ ಸೆಲ್ಸ್ ದ ಎಮೋಷನ್. ಇಷ್ಟೆಲ್ಲ ಆದ್ಮೇಲೆ ನಡೆದಂತ ವಿಷಯನೇ ಒಂದು ಶಾಕಿಂಗ್. ಅದೇನಂದ್ರೆ ಸ್ಟೀವ್ ಜಾಬ್ಸ್ನ ಕಂಪನಿಯಿಂದ ಹೊರಗಾಗ್ತಾರೆ. ಆ್ಯಪಲ್ ಫೌಂಡರ್ನೇ ಆ್ಯಪಲ್ ಕಂಪ್ನಿಯಿಂದ ಹೊರಗಾಕಿದ್ರೆ ಹೇಗಿರುತ್ತೆ ಅಲ್ವಾ? ರೀಸನ್ ಏನು ಅಂದರೆ ಕಂಪನಿ ಮ್ಯಾನೇಜ್ಮೆಂಟ್ ಜೊತೆಗೆ ಸ್ಟೀವ್ ಜಾಬ್ಸ್ ಅವರಿಗೆ ಸಣ್ಣದಾಗಿ
ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಅವರು ಜೀನಿಯಸ್ ಆಗಿರ್ತಾರೆ, ಆದರೆ ಅವರ ಆಟಿಟ್ಯೂಡ್ ಕಂಪನಿಯ ಮ್ಯಾನೇಜ್ಮೆಂಟ್ಗೆ ಇಷ್ಟ ಆಗ್ತಾ ಇರಲ್ಲ. ಸೊ ಹಾಗಾಗಿ ಕಂಪನಿ ಅವ್ರನ್ನ ರಿಮೂವ್ ಮಾಡುತ್ತೆ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇ ಬಿಲ್ಡ್ ಮಾಡಿದಂಥ ಕಂಪನಿಯಿಂದ ನಿಮ್ಮನ್ನೇ ಹೊರಗೆ ಹಾಕಿದರೆ ಹೇಗಿರುತ್ತೆ ಅಂತ ಅಲ್ವಾ. ಸ್ಟೀವ್ ಜಾಬ್ಸ್ ಕೂಡ ಆ ಟೈಮಲ್ಲಿ ಏನೂ ಥಿಂಕ್ ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿಗೆ ರೀಚ್ ಆಗಿರ್ತಾರೆ. ಆದರೆ ಇದೇ ಆ್ಯಪಲ್ನ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಯಾಕೆ ಅಂದರೆ ಸ್ಟೀವ್ ಜಾಬ್ಸ್ನ ಕಂಪನಿಯಿಂದ ಹೊರಗೆ ಹಾಕಿದ ಮೇಲೆ ಆ್ಯಪಲ್ನ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ರೀಸನ್ ಏನು ಅಂದರೆ ಕಂಪನಿ ತುಂಬಾ ಕನ್ಫ್ಯೂಸಿಂಗ್ ಆಗಿರೋ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತಾ ಹೋಗುತ್ತೆ, ಇನೋವೇಷನ್ಸ್ ಕಮ್ಮಿ ಆಗ್ತಾ ಇರುತ್ತೆ, ದುಡ್ಡು ಕೂಡ ಬರ್ತಾ ಇರಲ್ಲ. ಸೊ ಕಂಪನಿ ಇವೆಂಚುಲಿ ಲಾಸ್ಗೊಳಗಾಗುತ್ತೆ. ಅದೇ ಟೈಮಲ್ಲಿ ಮೈಕ್ರೋಸಾಫ್ಟ್ ವರ್ಲ್ಡ್ನ ರೂಲ್ ಮಾಡ್ತಾ ಇರುತ್ತೆ. ವಿಂಡೋಸ್ ಕಂಪ್ಯೂಟರ್ ಎಲ್ಲ ಕಡೆ ಲಾಂಚ್ ಆಗ್ತಾ ಹೋಗುತ್ತೆ. ಜನರು ಜಾಸ್ತಿ ವಿಂಡೋಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಪಲ್ ಆಲ್ಮೋಸ್ಟ್ ಬ್ಯಾಂಕ್ರಪ್ಟ್ ಆಗೋ ಪರಿಸ್ಥಿತಿಗೆ ಬಂದು ತಲುಪಿರುತ್ತೆ. ಜನರು ಆ್ಯಪಲ್ನ ಫ್ಯೂಚರ್ ಮುಗೀತು ಅಂತ ಅನ್ಕೊಂಡಿದ್ರು. ಆದರೆ 1997 ಆ್ಯಪಲ್ ಒಂದು ಕಂಪನಿನ ಪರ್ಚೇಸ್ ಮಾಡುತ್ತೆ. ಆ ಕಂಪನಿ ಹೆಸರು ನೆಕ್ಸ್ಟ್ ಅಂತ. ಆ ಕಂಪನಿ ಫೌಂಡರ್ ಯಾರು ಗೊತ್ತಾ? ಎಸ್, ಇಟ್ಸ್ ಸ್ಟೀವ್ ಜಾಬ್ಸ್. ಹೀಗೆ ಸ್ಟೀವ್ ಜಾಬ್ಸ್ ಆ್ಯಪಲ್ಗೆ ಮತ್ತೆ ಬರ್ತಾರೆ. ಕಂಪನಿ ತುಂಬಾನೇ ಕೆಳಗೆ ಹೋಗಿರುತ್ತೆ. ಯಾಕೆ ಅಂದರೆ ಅವರು ತುಂಬ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡಿರ್ತಾರೆ ವಿತ್ ನೋ ಕ್ಲಿಯರ್ ಡೈರೆಕ್ಷನ್ಸ್. ಸ್ಟೀವ್ ಜಾಬ್ಸ್ ಬಂದ ತಕ್ಷಣ ಒಂದು ಬ್ರೂಟಲ್ ಡಿಸಿಷನ್ನ ತಗೊತಾರೆ. ತುಂಬ ಪ್ರಾಡಕ್ಟ್ಸ್ಗಳನ್ನ ಸ್ಟಾಪ್ ಮಾಡ್ತಾರೆ ಆ್ಯಂಡ್ ಅವರು ಓನ್ಲಿ ಫ್ಯೂ ಪ್ರಾಡಕ್ಟ್ಸ್ಗಳ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇದೇ ಆ್ಯಪಲ್ನ ಮತ್ತೊಂದು ಸೀಕ್ರೆಟ್ ಸ್ಟ್ರಾಟಜಿ. ಡೂ ಲೆಸ್ ಬಟ್ ಡೂ ಇಟ್ ಪರ್ಫೆಕ್ಟ್ಲಿ. ಸೊ ಇವತ್ತಿಗೂ ನೀವು ಅಬ್ಸರ್ವ್ ಮಾಡಿದ್ರೆ ಆ್ಯಪಲ್ ತುಂಬಾ ಲಿಮಿಟೆಡ್ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡುತ್ತೆ. ನಿಮಗೆ ಗೊತ್ತಿರ್ಬೋದು, ಆ್ಯಪಲ್ ವರ್ಷಕ್ಕೆ ಒಂದೇ ಒಂದು ಐಫೋನ್ನ ರಿಲೀಸ್ ಮಾಡೋದು. ಆದರೆ ಕ್ವಾಲಿಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೇಲೆ ಫುಲ್ ಫೋಕಸ್ ಮಾಡಿರ್ತಾರೆ. ನೆಕ್ಸ್ಟ್ ಸ್ಟೀವ್ ಜಾಬ್ಸ್ ಐಮ್ಯಾಕ್ನ ಲಾಂಚ್ ಮಾಡ್ತಾರೆ ವಿತ್ ಕಲರ್ಫುಲ್ ಡಿಸೈನ್ಸ್, ಸಿಂಪಲ್ ಸೆಟಪ್ ಆ್ಯಂಡ್ ಬ್ಯೂಟಿಫುಲ್ ಲುಕ್. ಜನರಿಗೆ ಮತ್ತೆ ಆ್ಯಪಲ್ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹೀಗೆ ಆ್ಯಪಲ್ ನಿಧಾನವಾಗಿ ಕಮ್ಬ್ಯಾಕ್ ಆಗುತ್ತೆ. ಆದರೆ ಆ್ಯಪಲ್ಗೆ ಇನ್ನೊಂದು ಬಿಗ್ಗೆಸ್ಟ್ ರೆವಲ್ಯೂಷನ್ ಬೇಕಾಗಿರುತ್ತೆ. ಸೊ 2001 ಆ್ಯಪಲ್ ಅವರ ಮೊದಲ ಐಪಾಡ್ನ ಲಾಂಚ್ ಮಾಡ್ತಾರೆ. ಆ ಟೈಮಲ್ಲಿ ಮ್ಯೂಸಿಕ್ ಪ್ಲೇಯರ್ಸ್ ತುಂಬಾ ಇರಿಟೇಟಿಂಗ್ ಆಗಿರುತ್ತೆ, ಕಾಂಪ್ಲಿಕೇಟೆಡ್, ನೋಡೋದಕ್ಕೆ ಅಷ್ಟೊಂದು ಬ್ಯೂಟಿಫುಲ್ ಆಗಿರೋದಿಲ್ಲ ಆ್ಯಂಡ್ ಹಾರ್ಡ್ ಟು ಯೂಸ್. ಸೊ ಹಾಗಾಗಿ ಆ್ಯಪಲ್ ಒಂದು ಸಿಂಪಲ್ ಆಗಿರೋಂಥ ಐಪಾಡ್ನ ಲಾಂಚ್ ಮಾಡ್ತಾರೆ ವಿತ್ ಅ ಟ್ಯಾಗ್ ಲೈನ್ 1000 ಸಾಂಗ್ಸ್ ಇನ್ ಯೋರ್ ಪಾಕೆಟ್. ಆದರೆ ಇದು ಮ್ಯಾಸಿವ್ ಇಂಪ್ಯಾಕ್ಟ್ನ ತಂದುಕೊಡುತ್ತೆ. ಇಲ್ಲಿ ರಿಯಲ್ ಜೀನಿಯಸ್ ಐಡಿಯಾ ಏನು ಗೊತ್ತಾ? ಐಟ್ಯೂನ್ಸ್ ಎಕೋಸಿಸ್ಟಮ್. ಅಂದರೆ ಆ್ಯಪಲ್ನ ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್ ಹಾಗೂ ಮ್ಯೂಸಿಕ್ ಸ್ಟೋರ್ನ ಕಂಪ್ಲೀಟಾಗಿ ಕನೆಕ್ಟ್ ಮಾಡ್ತಾರೆ. ಇದೇ ಆ್ಯಪಲ್ನ ಬಿಗ್ಗೆಸ್ಟ್ ಸ್ಟ್ರಾಟಜಿ, ದಟ್ ಈಸ್ ಎಕೋಸಿಸ್ಟಮ್. ಒಂದ್ಸತಿ ಆ್ಯಪಲ್ನ ಎಕೋಸಿಸ್ಟಮ್ ಒಳಗೆ ಬಂದರೆ ಹೊರಗಡೆ ಬರೋದು ತುಂಬಾ ಡಿಫಿಕಲ್ಟ್. ಐಫೋನ್ಸ್, ಮ್ಯಾಕ್ಬುಕ್, ಏರ್ಪಾಡ್ಸ್, ಆ್ಯಪಲ್ ವಾಚ್ ಪ್ರತಿಯೊಂದು ಅಷ್ಟೇ, ಎಲ್ಲವೂ ಸ್ಮೂತಾಗಿ ಕನೆಕ್ಟ್ ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ಕನ್ವಿನ್ಸಿಂಗ್ ಎಡಿಷನ್ಸ್, ವಿಚ್ ಮೀನ್ಸ್ ಲಿಮಿಟೆಡ್ ಎಡಿಷನಲ್ಲಿ ಅವರು ಲಾಂಚ್ ಮಾಡ್ತಾ ಹೋಗ್ತಾರೆ. ಎಸ್, ನಿಮ್ಮನ್ನು ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ನೀವು ಈಗ ಯೂಸ್ ಮಾಡ್ತಿರೋಂಥ ಐಫೋನಿಂದ ನೀವು ಆ್ಯಂಡ್ರಾಯ್ಡ್ಗೆ ಹೋಗೋದಕ್ಕೆ ಇಷ್ಟಪಡ್ತೀರಾ? ಎಲ್ಲೋ ಒಂದು 5% ಪೀಪಲ್ಸ್ ಎಸ್ ಐ ಚೂಸ್ ಆ್ಯಂಡ್ರಾಯ್ಡ್ ಅಂತ ಹೇಳ್ಬೋದು, ಬಟ್ 90% ನೋ, ಯಾರು ಆ್ಯಪಲ್ಲಿಂದ ಆ್ಯಂಡ್ರಾಯ್ಡ್ಗೆ ಶಿಫ್ಟ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ 2007 ಸ್ಟೀವ್ ಜಾಬ್ಸ್ ಸ್ಟೇಜ್ ಮೇಲೆ ಬಂದು ಒಂದು ಲೈನ್ ಹೇಳ್ತಾರೆ. ಆ್ಯಂಡ್ 2007 ಸ್ಟೀವ್ ಜಾಬ್ಸ್ ಅವರು ಒಂದು ಸ್ಟೇಜ್ ಮೇಲೆ ಒಂದು ಲೈನ್ನ ಹೇಳ್ತಾರೆ, ಟುಡೇ ಆ್ಯಪಲ್ ಈಸ್ ಗೋಯಿಂಗ್ ಟು ರೀಇನ್ವೆಂಟ್ ದ ಫೋನ್. ಆ ಟೈಮಲ್ಲಿ ನೋಕಿಯಾನೇ ಕಿಂಗ್ ಆಗಿರುತ್ತೆ, ಬ್ಲ್ಯಾಕ್ಬೆರಿ ಬಿಸ್ನೆಸ್ ಮಾರ್ಕೆಟ್ನ ರೂಲ್ ಮಾಡ್ತಾ ಇರುತ್ತೆ. ಜನರು ಆ್ಯಪಲ್ ಫೋನ್ಸ್ನ ಲಾಂಚ್ ಮಾಡಿದ್ರೆ ಮೇ ಬಿ ಫೇಲ್ ಆಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಐಫೋನ್ ವರ್ಲ್ಡ್ನೇ ಚೇಂಜ್ ಮಾಡುತ್ತೆ. ಟಚ್ ಸ್ಕ್ರೀನ್, ಇಂಟರ್ನೆಟ್, ಆ್ಯಪ್ಸ್ ಆ್ಯಂಡ್ ಆಲ್ಸೋ ಸ್ಮೂತ್ ಎಕ್ಸ್ಪೀರಿಯನ್ಸ್. ಅವರ ಫಸ್ಟ್ ವಿಡಿಯೋ ಅಷ್ಟೊಂದು ಪರ್ಫೆಕ್ಟ್ ಆಗೇನಿರಲಿಲ್ಲ, ಲೈಕ್ ಮೈ ವಿಡಿಯೋ, ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಸೊ ಹಾಗಾಗಿ ಅಷ್ಟೊಂದು ಪರ್ಫೆಕ್ಟ್ನೆಸ್
ನಿಮಗೆ ಕಾಣಿಸೋದಿಲ್ಲ. ಆದರೂ ಜನರು ಕ್ರೇಜಿಯಾಗಿ ಅವರ ಫೋನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ಆ್ಯಪಲ್ ಟೆಕ್ನಾಲಜಿನ ಸೆಲ್ ಮಾಡಲ್ಲ, ಎಕ್ಸ್ಪೀರಿಯನ್ಸ್ನ ಸೆಲ್ ಮಾಡುತ್ತೆ, ಎಮೋಷನ್ಸ್ನ ಸೆಲ್ ಮಾಡುತ್ತೆ. ನೋಕಿಯಾ ಫೀಚರ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ ಆ್ಯಂಡ್ ಆ್ಯಪಲ್ ಯೂಸರ್ ಎಕ್ಸ್ಪೀರಿಯನ್ಸ್ ಮೇಲೆ ಫೋಕಸ್ ಮಾಡ್ತಾ ಇರುತ್ತೆ. ಇದೇ ಮೊದಲ ಡಿಫ್ರೆನ್ಸ್. ಒಂದು ಟೈಮಲ್ಲಿ ನೋಕಿಯಾ ಪ್ರಪಂಚನೇ ರೂಲ್ ಮಾಡ್ತಾ ಇರುತ್ತೆ. ಆದರೆ ಅವರ ಒಂದು ಸ್ಮಾಲ್ ಮಿಸ್ಟೇಕ್ ಏನು ಗೊತ್ತಾ? ಜನರು ಏನು ಫೀಲ್ ಮಾಡ್ತಾರೆ ಅನ್ನೋದನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಆ್ಯಪಲ್ ಫ್ಯೂಚರ್ನ ನೋಡ್ತಾ ಇತ್ತು, ಬಟ್ ನೋಕಿಯಾ ಪ್ರೆಸೆಂಟ್ನ ನೋಡ್ತಾ ಇತ್ತು. ರಿಸಲ್ಟ್ ಏನಾಯಿತು ಗೊತ್ತಾ? ನೋಕಿಯಾ ಪ್ರೆಸೆಂಟಲ್ಲೇ ಕೊಲ್ಯಾಪ್ಸ್ ಆಯಿತು, ಆ್ಯಪಲ್ ಮುಂದೆ ಬಂತು. ಈಗ ಆ್ಯಪಲ್ನ ರಿಯಲ್ ಸೀಕ್ರೆಟ್ ಸ್ಟ್ರಾಟಜಿ ನೋಡೋಣ. ಮೊದಲನೇದು ಸ್ಕ್ಯಾರ್ಸಿಟಿ. ಆ್ಯಪಲ್ ಲಾಂಚ್ ಮಾಡೋದಕ್ಕಿಂತ ಮೊದಲೇ ಒಂದು ಹೈಪ್ನ ಕ್ರಿಯೇಟ್ ಮಾಡ್ತಾರೆ. ಈಗ ಬರುವಂಥ ಐಫೋನ್ ಲಿಮಿಟೆಡ್ ಎಡಿಷನಲ್ಲಿರುತ್ತೆ ಅನ್ನೋಂಥ ಒಂದಷ್ಟು ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಬರುತ್ತೆ. ಸೊ ಜನರು ಎಮೋಷ್ನಲಿ ಕನೆಕ್ಟ್ ಆಗಿರೋದ್ರಿಂದ ತುಂಬಾ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾರೆ. ಎರಡನೇದು ಪ್ರೀಮಿಯಂ ಪ್ರೈಸಿಂಗ್. ಆ್ಯಪಲ್ನ ಪ್ರೈಸ್ ತುಂಬಾ ಹೈ ಇರುತ್ತೆ. ಯಾಕೆ ಅಂದರೆ ಜನರಿಗೆ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಅಂದರೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾರೆ. ದಿಸ್ ಈಸ್ ಸೆಕೆಂಡ್ ಥಿಂಗ್, ಲಕ್ಸುರಿ ಸೈಕಾಲಜಿ. ಮೂರನೇದು ಸಿಂಪಲ್ ಡಿಸೈನ್. ಆ್ಯಪಲ್ ಪ್ರಾಡಕ್ಟ್ಸ್ ಕ್ಲೀನ್ ಆಗಿರುತ್ತೆ, ಪ್ಯಾಕೇಜಿಂಗ್ ಕೂಡ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಫೋರ್ತ್ ಒನ್, ಎಮೋಷ್ನಲ್ ಬ್ರ್ಯಾಂಡಿಂಗ್. ಆ್ಯಪಲ್ ಜನರನ್ನ ಸ್ಪೆಷಲ್ ಅಂತ ಫೀಲ್ ಮಾಡಿಸುತ್ತೆ. ಜನರು ಐಫೋನ್ ಯೂಸ್ ಮಾಡೋದನ್ನೇ ಒಂದು ಸ್ಟ್ಯಾಂಡರ್ಡ್ ಅಥವಾ ಒಂದು ಸ್ಟೇಟಸ್ ಥರ ನೋಡ್ತಾ ಇದ್ದಾರೆ. ಆದರೆ ಆ್ಯಪಲ್ ಕೂಡ ಪರ್ಫೆಕ್ಟ್ ಅಲ್ಲ, ಅವರು ಕೂಡ ಫೇಲ್ಯೂರ್ಸ್ನ ನೋಡಿದ್ದಾರೆ. ಆ್ಯಪಲ್ ಮ್ಯಾಪ್ಸ್ ಡಿಸಾಸ್ಟರ್ ಆಗಿರ್ಬೋದು, ಬ್ಯಾಟ್ರಿ ಬಗ್ಗೆ ಒಂದಷ್ಟು ವಿಷಯಗಳಾಗಿರ್ಬೋದು, ಅವರ ಪ್ರೈಸಿಂಗ್ ತುಂಬಾ ಹೈ ಇದೆ ಅನ್ನೋದು, ಹಾಗೆ ಸೇಮ್ ಡಿಸೈನ್ಸಲ್ಲಿ ಲಾಂಚ್ ಮಾಡ್ತಾರೆ ಅನ್ನೋದಿರ್ಬೋದು. ಪೀಪಲ್ ಅವಾಗವಾಗ ಈ ವಿಷಯಗಳನ್ನ ಹೇಳ್ತಾನೆ ಇರ್ತಾರೆ. ಆ್ಯಪಲ್ ಎವ್ರಿ ಇಯರ್ ಸೇಮ್ ಫೋನ್ಸ್ನ ರಿಲೀಸ್ ಮಾಡುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದೆಲ್ಲ ಸತ್ಯವಾದ ವಿಷಯಗಳು. ಆದರೆ ಇನ್ನೂ ಜನರು ಆ್ಯಪಲ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಾನೆ ಇದ್ದಾರೆ. ಯಾಕೆ? ಟ್ರಸ್ಟ್. ಆ್ಯಪಲ್ ತುಂಬ ವರ್ಷಗಳಿಂದ ತಗೊಂಡು ಬಿಲ್ಡ್ ಮಾಡಿದಂಥ ಟ್ರಸ್ಟ್ ಇದು. ನೆಕ್ಸ್ಟ್ ವಿಷಯ, 2011 ಸ್ಟೀವ್ ಜಾಬ್ಸ್ ಡೆತ್. ಆಗ ಪ್ರಪಂಚಕ್ಕೆ ಶಾಕ್ ಆಗುತ್ತೆ. ಆ್ಯಪಲ್ನ ಫ್ಯೂಚರ್ ಮುಗೀತು ಅಂತ ಅಂದ್ಕೊತಾರೆ. ಆದರೆ ಟಿಮ್ ಕುಕ್ ಕಂಪ್ನಿನ ಟೇಕ್ ಓವರ್ ಮಾಡ್ತಾರೆ. ಸ್ಟೀವ್ ಜಾಬ್ಸ್ ವಿಷನರಿ ಆಗಿದ್ದರೆ ಟಿಮ್ ಕುಕ್ ಸ್ಟ್ರಾಟಜಿ ಮಾಸ್ಟರ್ ಆಗಿರ್ತಾರೆ. ಅವರ ಟೈಮಲ್ಲಿ ಆ್ಯಪಲ್ ಇನ್ನೂ ಹೆಚ್ಚು ಅರ್ನ್ ಇವತ್ತು ಆ್ಯಪಲ್ $1 ಟ್ರಿಲಿಯನ್ ಕಂಪ್ನಿ ಆಗಿದೆ. ಆದರೆ ಆ್ಯಪಲ್ ಬಗ್ಗೆ ಕ್ರಿಟಿಸಿಸಮ್ ಇವತ್ತಿಗೆ ಕೂಡ ಇದೆ. ಕೆಲವರು ಈಗಲೂ ಹೇಳ್ತಾರೆ ಆ್ಯಪಲ್ ಎಕೋಸಿಸ್ಟಮ್ ಟ್ರ್ಯಾಪ್ ಮಾಡಿರುತ್ತೆ, ಆಕ್ಸೆಸರೀಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ರಿಪೇರಿಗಳನ್ನ ಮಾಡಿಸೋದು ತುಂಬಾ ಕಷ್ಟ, ಇನೋವೇಷನ್ಸ್ ಸ್ಲೋ ಆಗ್ತಾ ಇದೆ, ಆ್ಯಂಡ್ ಆಲ್ಸೋ ಬಾಕ್ಸಲ್ಲಿ ಚಾರ್ಜರ್ ಪ್ರೊವೈಡ್ ಮಾಡ್ತಾಯಿದ್ರು. ಅದಾದ ಮೇಲೆ ಚಾರ್ಜರ್ನ ಪ್ರೊವೈಡ್ ಮಾಡೋದು ನಿಲ್ಲಿಸಿದ ಮೇಲೆ ಜನರು ಅದ್ರ ಬಗ್ಗೆ ಟ್ರೋಲ್ ಕೂಡ ಮಾಡಿದರು. ಆದರೆ ಸತ್ಯ ಏನು ಅಂದರೆ ಆ್ಯಪಲ್ಗೆ ಜನರ ಸೈಕಾಲಜಿ ತುಂಬಾ ಚೆನ್ನಾಗಿ ಗೊತ್ತು. ಇದೇ ರೀಸನಿಂದ ಆ್ಯಪಲ್ ಸಕ್ಸಸ್ ಆಗೋದಕ್ಕೂ ಕೂಡ ಸಾಧ್ಯ ಆಯಿತು. ಆ್ಯಪಲ್ ಸಕ್ಸಸ್ಗೆ ಕಾರಣ ಟೆಕ್ನಾಲಜಿ ಮಾತ್ರ ಅಲ್ಲ, ಅವರು ಜನರ ಎಮೋಷನ್ಸ್ನ ಅರ್ಥ ಮಾಡ್ಕೊಂಡಿದ್ರು. ಜನರು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಿಲ್ಲ, ಅವರು ಫೀಲಿಂಗ್ಸ್, ಐಡೆಂಟಿಟಿ ಹಾಗೂ ಸ್ಟೇಟಸ್ನ ಪರ್ಚೇಸ್ ಮಾಡ್ತಾರೆ. ಒಂದು ಸ್ಮಾಲ್ ಗ್ಯಾರೇಜಲ್ಲಿ ಶುರುವಾದಂಥ ಕಂಪ್ನಿ ಇವತ್ತು ಎಂಟೈರ್ ವರ್ಲ್ಡ್ನೇ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಇದೇ ಆ್ಯಪಲ್ನ ಸೀಕ್ರೆಟ್ ಸ್ಟ್ರಾಟಜಿ ಆ್ಯಂಡ್ ಆ್ಯಪಲ್ನ ಒಂದು ಸ್ಟೋರಿ. ಆ್ಯಂಡ್ ಎಸ್, ಕೊನೆಯದಾಗಿ ಹೇಳಬೇಕು ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನಷ್ಟು ವಿಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಬಾಯ್.